ಸ್ವಂತ ಊರು. ಸ್ವಂತ ಊರು ಮೀನ್ಸ್ ಹುಟ್ಟಿ ಬೆಳೆದಿದ್ದಿಲ್ಲಲ್ಲ, ಬಟ್ ತುಂಬ ಒಂಥರ ಏನಂತಾರೆ ಎಮೋಷನಲ್ಲೇ ಅಟ್ಯಾಚ್ಡು. ಅಪ್ಪ ಅವರ ಊರು ಇದು, ಅಪ್ಪ ಸ್ವಂತ ಊರು. ನಮ್ಮದು ಜಾಗ ಎಲ್ಲ ಇಲ್ಲೇ ಇದೆ. ಸೊ ನನಗೆ ಈ ದೇವಸ್ಥಾನ ಅಂದರೆ ತುಂಬ ಇಷ್ಟ. ನಿಮ್ಗೆ ಕಾಣಿಸ್ತಿದೆ ಅನಿಸುತ್ತೆ ಇಲ್ಲಿ ಚಿಕ್ಕದು ಉದ್ದಾನ ವೀರಭದ್ರ ಸ್ವಾಮಿ ಅಂತ. ಸುಮಾರು ಜನಕ್ಕೆ ಗೊತ್ತಿರುತ್ತೆ ತುಮಕೂರು ಸೈಡ್ ಇರೋರಿಗೆ. ಸೊ ನಾವು ಚಿಕ್ಕವ್ರು ಇರ್ಬೇಕಾರೆಲ್ಲ ಅಲ್ಲಿ ಹೋಗ್ತಾ ಇದ್ವಿ ಆ ದೇವಸ್ಥಾನಕ್ಕೆಲ್ಲ. ತುಂಬ ಇಷ್ಟವಾದ ಜಾಗ. ನಾನು ಆ್ಯಕ್ಚುಲಿ ಆಲ್ಮೋಸ್ಟ್ ಒಂದು 5 to 6 ಇಯರ್ಸ್ ಆಗಿದ್ದೀನಿ ಬಂದು, ಇವತ್ತೇ ಬಂದಿದ್ದು. ತುಂಬ ಖುಷಿ ಆಗ್ತಿದೆ. ಅದರಲ್ಲೂ ನನ್ನ ಮಗಳು ಫಸ್ಟ್ ಟೈಮ್ ನಮ್ಮ ಊರಿಗೆ ಕರ್ಕೊಂಡ್ಬಂದಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಮತ್ತು ನಮ್ಮ ದೊಡ್ಡಪ್ಪಂದು ಇವತ್ತು ವರ್ಷದ್ದು ಪುಣ್ಯ ಸ್ಮರಣೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ. ಸೊ ಅಷ್ಟೇ, ಇನ್ನೇನಾದರೂ ಮುಂದೆ ಇತ್ತು ಅಂದರೆ ಹಾಗೆ ರ್ಯಾಂಡಮಾಗಿ ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ. ಸೊ ನಾನು, ನಮ್ಮ ಕಝಿನ್ನು, ನಮ್ಮ ತಂಗಿ ಮಕ್ಕಳು ಎಲ್ಲ ಬಂದರು. ಸೊ ನಮ್ಮ ಮನೆಯಿಂದನೇ ಹೊರಟ್ವಿ ನಮ್ಮೂರಿಗೆ. ಸೊ ನಮ್ಮ ಪುಟಾಣಿ ಗ್ಯಾಂಗ್ ಅಂತೂ ಎಲ್ಲರೂ ಮಕ್ಕಳು ಇದ್ದೇ ಇರ್ತಾರೆ. ಸೊ ಇವ್ರನ್ನೆಲ್ಲ ಕರ್ಕೊಂಡು ಬಸ್ಸಲ್ಲಿ ಹೋಗೋ ಪ್ಲ್ಯಾನ್ ಇತ್ತು. ಆಮೇಲೆ ಬೇಡ ಅಂದ್ಬಿಟ್ಟು ನಮ್ಮ ಹಸ್ಬೆಂಡ್ ಕಾರಲ್ಲೇ ಹೋಗಿ ಅಂದರು. ಸೊ ಕಳಿಸ್ಕೊಟ್ರು. ಸೊ ಕಾರಲ್ಲೇ ಆಲ್ಮೋಸ್ಟ್ ಊರಿಗೆ ರೀಚ್ ಆದ್ವಿ ನಾವು. ಮನೇಲೆ ಎಲ್ಲ ಟಿಫನ್ ಮಾಡಿಕೊಂಡು. ಸೊ ಪ್ರತಿಯೊಬ್ಬರಿಗೂ ಅಷ್ಟೇ ಅವ್ರ ಊರು, ಅವ್ರ ಅಜ್ಜಿ ಊರು, ಅವ್ರ ಊರು ಅಂದರೆ ತುಂಬ ಒಂದು ಎಮೋಷನಲ್ಲಿ ಒಂದು ಅಟ್ಯಾಚ್ಮೆಂಟ್ ಅನ್ನೋದು ಇದ್ದೇ ಇರುತ್ತೆ. ಕನೆಕ್ಟ್ ಆಗ್ತೀವಿ ಕೂಡ. ಸೊ ನನಗೂ ಅಷ್ಟೇ ಇಲ್ಲಿ ತುಂಬಾ ಮೆಮೊರಿಗಳು, ನೆನಪುಗಳು ತುಂಬ ಇದೆ ಅಂತ ಹೇಳ್ಬೋದು. ನಮ್ಮ ಅಜ್ಜಿ ಮನೆಯಲ್ಲಿ ಬಂದು ನಮ್ಮ ದೊಡ್ಡಮ್ಮ ಅಜ್ಜಿ ಎಲ್ಲ ಇದ್ರಲ್ಲ. ಸೊ ನಾವೆಲ್ಲರೂ ಸಿಟಿಲೇ ಇದ್ದಿದ್ದಂದರೆ ನಾವು ವರ್ಷಕ್ಕೆ 1-2 ಸಲ ಆದರೂ ಅಲ್ಲಿ ಎಲ್ಲರೂ ಇಡೀ ಕುಟುಂಬ ಸೇರ್ತಾ ಇದ್ವಿ. ಸೊ ಆವಾಗ ನಾವು ಮಕ್ಕಳೇ ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನಗೆ ಒಂದು 15 ವರ್ಷದ ಹಿಂದಿನ ನೆನಪು ನಂಗೆ ತುಂಬಾ ಚೆನ್ನಾಗಿದೆ. ಒಂದು 10 ವರ್ಷ 15 ವರ್ಷ ಹಿಂದೆಯೇ ಒಂದು ಸಲಿಗೆ ನಾವು 15-20 ಜನ ಮಕ್ಕಳೇ ಇರ್ತಾಯಿದ್ವಿ ಮನೆಯಲ್ಲಿ. ಮನೆ ತುಂಬ ಜನ, ಹಾಲ್ಗೆ ಹೋದ್ರೂ ಜನ, ರೂಮ್ಗೆ ಹೋದ್ರೂ ಜನ, ಆಚೆ ಇದ್ರೂ ಜನ, ಟೆರೇಸಲ್ಲಿ ಜನ, ಅಷ್ಟು ಜನ ಇರ್ತಾಯಿದ್ವಿ. ಸೊ ಆ ಥರ ಒಂದು ಕುಟುಂಬ ಆ ಥರ ಒಗ್ಗಟ್ಟಾಗಿ ಇರಬೇಕು. ಆವಾಗಲೇ ಪ್ರೀತಿ, ವಾತ್ಸಲ್ಯ, ಫ್ಯಾಮಿಲಿ ಎಮೋಷನ್ಸ್ ಅನ್ನೋದು ಬೆಲೆ ಗೊತ್ತಾಗೋದು. ಸೊ ಆಲ್ಮೋಸ್ಟ್ ನಾವು ಹೋದಾಗ ಅಲ್ಲಿ ಪೂಜೆ ಆಗ್ತಾಯಿತ್ತು, ಪೂಜೆ ನಡೀತಾಯಿತ್ತು. ನಾವು ಹೋಗಿ ಜಾಯ್ನ್ ಆಗಿ ಪೂಜೆ ಎಲ್ಲ, ಗುಂಡಿ ಪೂಜೆ ಎಲ್ಲ ಮಾಡಿಕೊಂಡು ಇದೇ ನಮ್ಮ ಮನೆ. ಸೊ ಮನೆ ಹತ್ರ ಬಂದ್ವಿ. ನನಗಂತೂ ಇಲ್ಲಿ ಬರ್ತಿದ್ದಂಗೆ ಏನೋ ಒಂಥರ ಹಳೇ ನೆನಪೆಲ್ಲ ಬಂತು ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ದಿನ ಆದಮೇಲೆ ಹೋಗಿದ್ದಲ್ವ. ಸೊ ಪಾಪುನೂ ಕೂಡ ನನ್ನ ಮಗಳು ಫಸ್ಟ್ ಟೈಮ್ ಊರಿಗೆ ಬಂದಿದ್ದು. ಅವಳನ್ನಂತೂ ಎಲ್ಲ ಚೆನ್ನಾಗಿ ಮಾತಾಡಿಸ್ತಾಯಿದ್ರು, ಇಷ್ಟು ದೊಡ್ಡವಳಾಗ್ಬಿಟ್ಟಿದ್ದಾಳ ಅಂತ. ನಮ್ಮ ದೊಡ್ಡಪ್ಪ ಬೇಜಾರಾಗ್ತಿದೆ ಪಾಪ. ಅವರು ಪ್ರೆಗ್ನೆನ್ಸಿಯಲ್ಲಿ ತುಂಬ ಸಲ ನನ್ನ ಮನೆಗೆ ಬಂದು ಹೋದರು, ಮಾತಾಡಿಸ್ಕೊಂಡೆಲ್ಲ. ಈವನ್ ಸೀಮಂತ ಕೂಡ ಬಂದಿದ್ದರು. ಆಮೇಲೆ ಅನ್ಎಕ್ಸ್ಪೆಕ್ಟೆಡಾಗಿ ಅವರು ನನ್ನ 5 months ಬಾಣಂತಿ ಟೈಮಲ್ಲಿ ಪಾಪ ತೀರ್ಕೊಂಡ್ರು. ನಾನು ಅವಾಗ ಬರೋಕ್ಕಾಗಿಲ್ಲ, ಬಾಣಂತಿ ಇದ್ದೆ ಅಂತ. ಸೊ ಹಾಗಾಗಿ ಈ ಟೈಮಲ್ಲಿ ಜಾಯ್ನ್ ಆಗಿದ್ದೀನಿ. ಸೊ ಇವ್ರ ಮಕ್ಳಿಗಂತೂ ಫುಲ್ ಫ್ರೀಡಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಮನೇಲಂದರೆ ರಿಸ್ಟ್ರಿಕ್ಟ್ ಮಾಡ್ತೀವಿ, ಆಚೆ ಹೋಗ್ಬಾರ್ದು ಈಚೆ ಹೋಗ್ಬಾರ್ದು ಅಂತ. ಇಲ್ಲಂತೂ ಅವ್ರನ್ನ ಕೇಳೋರೇ ಇಲ್ಲ. ಹಳ್ಳಿ ಅಲ್ವಾ, ಎಲ್ಲ ಇಡೀ ಊರು ಸುತ್ತಿಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತವ್ರೆ. ಪಾಪಗೂ ಅಮ್ಮ ಊಟ ತಿನ್ನಿಸ್ತಾಯಿದ್ರು. ಹಾಗೆ ನಾನು ಇಲ್ಲಿ ಊಟ ಎಲ್ಲ ಮಾಡಿಕೊಂಡು. ಸೊ ನಮ್ಮೂರು ಇದು ತುಂಬ ಚೆನ್ನಾಗಿದೆ. ಹಳ್ಳಿ ವಾತಾವರಣನೇ ನಮ್ಮ ಕರ್ನಾಟಕ, ಇದೇ ಕರ್ನಾಟಕ ಕಣೋ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಊಟ ಎಲ್ಲ ಮಾಡಿಕೊಂಡು, ಹಾಗೆ ಎಲ್ಲರ ಜೊತೆ ಫ್ಯಾಮಿಲಿ ಅಂದಮೇಲೆ ಎಲ್ಲರೂ ಇರ್ತಾರಲ್ವ, ಅವ್ರಿಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ಎಲ್ಲರ ಜೊತೆ ಮಾತುಕತೆ ಎಲ್ಲ ಆಡಿ ಮನೆ ಕಡೆ ಬಂದ್ವಿ. ಮನೆ ಹತ್ರ ಬರಬೇಕಾದ್ರೂ ಅಂತೂ ಸಿಕ್ಕಾಪಟ್ಟೆ ಮಳೆ ಅಂತಲೇ ಹೇಳ್ಬೋದು. ಸೊ ನಾವೆಲ್ಲೂ ಸ್ಟಾಪ್ ಮಾಡಲಿಲ್ಲ, ಡೈರೆಕ್ಟ್ ಮನೆ ಹತ್ರನೇ ಬಂದುಬಿಟ್ವಿ. ಮಕ್ಕಳೆಲ್ಲ ಇದ್ರಲ್ಲ, ಮತ್ತು ತಂಗಿ, ಕಸಿನ್ ಅವರು ಕೂಡ ವಾಪಸ್ ಹೋಗಬೇಕಾಗಿತ್ತು. ಥ್ಯಾಂಕ್ ಯು.